ನಾನು ಒಂದು ಈ ಸರ್ಕಾರಿ ಕೇಳ್ತಕ್ಕಂಥದ್ದು, ಆಮೇಲೆ ಮತ್ತಲ್ಲಿ ಯಾರ ಲೋಕಲ್ MLA, ಅದು ನಾನು ಅವ್ರಿಗೆಲ್ಲ ರಿಯಾಕ್ಟ್ ಮಾಡಲ್ಲ, ಅದರ ಅವಶ್ಯಕತೆ ಇಲ್ಲ ನನಗೆ. ಏಕೆಂದರೆ ಅವ್ರು ಬಂದಿರೋದೇ ಪೊಲೀಸ್ ಇಟ್ಕೊಂಡು ಜೀವನದಲ್ಲಿ. ನನ್ನ ಜೊತೆಲಿದ್ದಾಗಲೂ ದಿನಬಲಿ ಪೊಲೀಸ್ ಕೇಸಲ್ಲೇ ಇರೋರು, ಯಾವಾಗಲೂ ಪೊಲೀಸ್ ಸ್ಟೇಷನಲ್ಲೇ ಇರ್ತಿದ್ದು ಮನುಷ್ಯ. ಅವ್ರ ಬಗ್ಗೆ ನಾನು ಉತ್ತರ ಕೊಡೋಕ್ಕೆ ಹೋಗೋದಿಲ್ಲ, ಅದರ ಅವಶ್ಯಕತೆ ಇಲ್ಲ. ನಾನೇನೋ ಚಿತಾವಣೆ ಮಾಡಿಸ್ಬಿಟ್ಟು ಪಾಪ ಅವ್ರಿಗೆಲ್ಲ ಜೈಲಿಗೆ ಹೋಗಿ ಮಾಡಿಬಿಟ್ಟಿದ್ದೀನಿ ಅಂತ ಏನು ಹೇಳ್ಕೊಂಡವ್ರು, ನಾನು ಅದಕ್ಕೆ ಉತ್ತರ ಕೊಡೋ ಅವಶ್ಯಕತೆ ಇಲ್ಲ. ನಾವು ನಮ್ಮ ಕಾರ್ಯವೇ ಅದಲ್ಲ. ಯಾರಿಗಾದರೂ ತೊಂದರೆ ಆದಾಗ ತೊಂದರೆನ ಸರಿಪಡಿಸಿ ಒಂದು ಒಳ್ಳೆ ರೀತಿಯಲ್ಲಿ ಆ ಒಂದು ಸಮಸ್ಯೆಗಳನ್ನ ಬಗೆಹರಿಸ್ತಕ್ಕಂಥ ನೇಚರಲ್ಲಿ ಬಂದಿರೋರು ನಾವು. ಪ್ರತಿನಿತ್ಯ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿ ಅವನ ಮೇಲೆ ಕೇಸ್ ಹಾಕು, ಇವನ ಮೇಲೆ ಕೇಸ್ ಹಾಕು, ಈ ಸಿಸ್ಟಮಲ್ಲಿ ನಾವು ಬಂದವರಲ್ಲ. ನಾನು ಒಂದು ಈ ಸರ್ಕಾರಿ ಕೇಳ್ತಕ್ಕಂಥದ್ದು, ಇಷ್ಟೊಂದು ನೀವು ಪ್ರತಿಷ್ಠೆ ಇಟ್ಕೊಂಡು ಅಲ್ಲಿ ಮಾಡೇ ಮಾಡ್ತೀವಿ ಅಂತಕ್ಕಂಥ ಹೊರಟಿರ್ತಕ್ಕಂಥದ್ದು ಏನಿದೆ, ಒಂದು ಈಗಿನ ಮುಖ್ಯಮಂತ್ರಿಗಳಿಗೆ ನೆನಪಿಸ್ಕೊಡ್ತೀನಿ. ಈಗಿನ ಮುಖ್ಯಮಂತ್ರಿಗೆ ಇವರು SM ಕೃಷ್ಣ ಅವರು ಮುಖ್ಯಮಂತ್ರಿ ಇದ್ದಾಗ ಅವರ ಸಚಿವ ಸಂಪುಟದಲ್ಲಿ ಮಂತ್ರಿ, ಚನ್ನಪಟ್ಟಣದಲ್ಲಿ ಬೆಳಗಿನ ಜಾವ 4:15 ಒಂದು ಗೋಲಿಬಾರ್ ಆಗುತ್ತೆ. ಇಬ್ಬರು ರೈತರು ಗೋಲಿಬಾರ್ನಲ್ಲಿ ಮರಣ ಹೊಂದ್ತಾರೆ. ಆ ಬಾಡಿನ ಆಸ್ಪತ್ರೆಗೆ ತಗೊಂಡೋದಾಗ ಬಾಡಿನ ಎತ್ತಕ್ಕೆ ಬಿಡಲ್ಲ ರೈತರು, ಆ ಗೋಲಿಬಾರ್ನಲ್ಲಿ ಮರಣ ಹೊಂದಂತಾರನ್ನ. ಆ ಮಂತ್ರಿ ಬರಬೇಕು ಆ ಸ್ಪಾಟ್ಗೆ ಅಂತ ಹೇಳಿ ಸಾಯಂಕಾಲದವ್ರಿಗೆ ಹಠ ಹಿಡಿತಾರೆ. ಆಗಲೂ ಸಹ ನನ್ನ ಮೇಲೊಂದು ಅಪಾದನೆ ಮಾಡಿದ್ರು. ಕುಮಾರಸ್ವಾಮಿಯವರು, ಜನತಾದಳ, ದೇವೇಗೌಡರು ಸತ್ತಿರ್ತಕ್ಕಂಥ ಮೃತದೇಹ ಇಟ್ಕೊಂಡು ರಾಜಕಾರಣ ಮಾಡ್ತಾರೆ ಅಂತಕ್ಕಂಥ ರೀತಿಯಲ್ಲೆಲ್ಲ ಅಪಾದನೆ ಮಾಡಿದ್ರು. ಅವತ್ತು ಬಹುಶಃ ಸ್ಥಳಕ್ಕೆ ನಾನು ಹೋಗಿದ್ರೆ, ದೇವೇಗೌಡರು ಬರದೇ ಹೋಗಿದ್ರೆ ಅವತ್ತು ಬಾಡಿನ ಎತ್ತಲಿಕ್ಕೆ ಬಿಡ್ತಿರ್ಲಿಲ್ಲ ಜನ, ಅಷ್ಟು ರೋಷಾವೇಶದಲ್ಲಿದ್ದರು. ಅದನ್ನು ಈ ಮುಖ್ಯಮಂತ್ರಿಗೆ ಒಂದು ಸಲ ನೆನಪು ಮಾಡ್ಕೊಳ್ಳಪ್ಪ ಅಂತ ಹೇಳ್ತೀನಿ, ಅವತ್ತು ನಡೆದಂಥ ಘಟನೆ ಬಗ್ಗೆ. ಇದನ್ನು ನಾನು ಯಾಕೆ ಹೇಳ್ತಾ ಇದ್ದೇನೆ, ಆ ಎಕ್ಸಾಂಪಲ್ಲು ನಿಮ್ಮ ಅಧಿಕಾರಿಗಳು ಹೇಳವ್ರೆ. ಇವತ್ತೂ ನಮಗೆ ಸರ್ವೆ ಮಾಡೋಕ್ಕೆ ರಕ್ಷಣೆ ಕೊಡಿ ಅಂತ ಹೇಳಿದ್ರೆ ಎಲ್ಲ ರೀತಿ ರಕ್ಷಣೆ ಕೊಡ್ತೀವಿ ಅಂತ ಹೇಳ್ತಾರೆ SP. ಈಗ ಅಲ್ಲಿ ಇವ್ರು ಹೇಳ್ತಕ್ಕಂಥದ್ದು ಮಂಡಳ್ಳಿ ಗ್ರಾಮದಲ್ಲಿ 54 ಎಕರೆನೋ ಎಷ್ಟೋ ಎಕರೆ ಇದೆ, ನಾನು ಇಲ್ಲಿ ರೆಕಾರ್ಡ್ಸಲ್ಲಿ ಇಟ್ಕೊಂಡಿಲ್ಲ. ಆ 54 ಎಕರೆನಲ್ಲಿ ಎಷ್ಟು ಎಕರೆ ಭೂಮಿನ ಒಪ್ಪಿಗೆ ಕೊಟ್ಟಿದ್ದಾರೆ? ಏನೋ 19 ಜನೋ 20 ಜನೋ ಕೊಟ್ಟವ್ರೆ ಅಂತ SP ಹೇಳ್ತಾ ಇದ್ದಿದ್ದು ನಾನು ಪಶ್ಚಿಮ ಬಂಗಾಳದಲ್ಲೇ ನ್ಯೂಸ್ ನೋಡ್ಬೇಕಾದ್ರೆ ನೋಡ್ತಾ ಇದ್ದೆ. ಈ 19 ಜನೋ 20 ಜನೋ ಏನು ಕೊಡ್ತೀವಿ ಅಂತೇಳಿ ಒಪ್ಪಿಗೆ ಕೊಟ್ಟವ್ರೆ, ಯಾರ್ಯಾರ ಹೆಸರಿನಲ್ಲಿ ಎಷ್ಟೆಷ್ಟು ಗುಂಟೆ ಭೂಮಿದು ಎಕರೆ ಕೇಳ್ತಾ ಇಲ್ಲ ನಾನು, ಎಷ್ಟೆಂಟು ಗುಂಟೆ ಭೂಮಿ ಇಟ್ಕೊಂಡಿದ್ದಾರೆ ಅವರು. ಈಗ ಕೊಡಲ್ಲ ಅಂತ ಹೇಳ್ತಕ್ಕಂಥವ್ರು ಎಷ್ಟು ಎಕರೆ ಭೂಮಿ ಇಟ್ಕೊಂಡವ್ರೆ ಕೊಡದೇ ಇರೋರು. ಆ 54 ಎಕರೆ ಅಂತ ಏನು ಹೇಳ್ತಾರೆ, ಆ 54 ಎಕರೆನಲ್ಲಿ ಒಟ್ಟು ಎಷ್ಟು ಎಕರೆ ನೀವು ಇದನ್ನು ಜನಗಳ ಲೆಕ್ಕ ಹಾಕಬೇಡಿ. ಭೂಮಿ ಮಂಡಳ್ಳಿ, ಅದೇ ನೆನ್ನೆ ಅದಕ್ಕೆ ಹೋದಾಗಲೇ ಆಗಿರೋದು ಗಲಾಟೆ. ಆ ಮಂಡಳ್ಳಿ ಗ್ರಾಮದಲ್ಲಿ ಇರ್ತಕ್ಕಂಥವ್ರಲ್ಲಿ ಏನೋ 20, 19, 22 ಅಂತ SP ಹೇಳ್ತಾ ಇದ್ದಿದ್ದು ಕೇಳಿಸ್ಕೊಂಡೆ ನಾನು TV-ನಲ್ಲಿ. ಈಗ ಅದರಲ್ಲಿ ಆ 22 ಜನದಲ್ಲಿ ಒಟ್ಟು ಎಷ್ಟು ಎಕರೆ ಭೂಮಿ ಅಂತೇಳಿ ಇನ್ನೊಂದು ಚಾನಲ್ನಲ್ಲಿನೂ ಬರ್ತಾಯಿತ್ತು, ಒಂದು ಹೆಣ್ಮಗಳು ಹೇಳ್ತಾ ಇದ್ರು. ನಮ್ಮ ಗ್ರಾಮದಲ್ಲಿ 54 ಎಕರೆ ಹೌದು ಅಕ್ವೈರ್ ಮಾಡೋಕ್ಕೆ ಬಂದಿದ್ದಾರೆ. ಅದೆಲ್ಲ 7 ಗುಂಟೆ 10 ಗುಂಟೆ ಭೂಮಿ ಇರ್ತಕ್ಕಂಥವ್ರು 19 ಜನದ್ದು ಎಲ್ಲ ಸೇರಿದ್ರೂ 12, 13 ಎಕರೆನೋ ಆಗ್ಬೋದು, ಇಲ್ಲ 15 ಎಕರೆ ಆಗ್ಬೋದು. ಇನ್ನು ಉಳಿದಿದ್ದೆಲ್ಲ ನಮ್ಮ ಕುಟುಂಬಗಳ 5-6 ಜನ ಏನಿದ್ವಿ ನಮ್ಮ ಭೂಮಿ ಅಂತಕ್ಕಂಥ ಹೇಳ್ತಾಯಿದ್ರು. ಅಲ್ಲಿ ಪರ್ಸೆಂಟೇಜ್ ಎಲ್ಲಿಗೆ ಹೋಗುತ್ತೆ? ಏನೋ ಹೇಳ್ತಾರಲ್ಲ ಎಲ್ಲ ಕೊಟ್ಟುಬಿಟ್ಟವ್ರೆ ಅಂತ ಹೇಳಿ. ಇದು ನಡೀತಾ ಇರ್ತಕ್ಕಂಥದ್ದು. ಇದರ ಹಠಯಾತಿಕೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಪಾಪ ಹೇಳ್ತಾರೆ ಅವರೆಲ್ಲ, ಪಾಪ ಹೆಣ್ಮಕ್ಳು ಜೈಲಿಗೆ ಹೋಗ್ತಾವ್ರೆ, ಇದಕ್ಕೆಲ್ಲ ಕುಮಾರಸ್ವಾಮಿ ಚಿತಾವಣೆ ನಡೆಸ್ತಾವ್ರೆ ಅಂತೇಳಿ. ನನಗೆ ಈ ಗಲಾಟೆ ಮಾಡಿ ಅಂತಲೂ ಹೇಳೋದಕ್ಕೆ ನಾನೇನು ಸ್ಥಳದಲ್ಲಿದ್ದೇನೆ, ನಾನು ಅಲ್ಲೆಲ್ಲೋ ವೆಸ್ಟ್ ಬೆಂಗಾಲ್ನಲ್ಲಿ 3 ದಿವಸದ ನನ್ನ ಇಲಾಖೆ ಒಂದು ಪರಿಶೀಲನಾ ಸಭೆ ಮಾಡಲಿಕ್ಕೆ ಹೋದಂಥವನು ನಾನು. 3 ದಿವಸ ಅಲ್ಲಿದ್ದವನು. ಆಗಿದ್ದರೆ ನನ್ನ ಚಿತಾವಣೆ ಇದೆ ಅಂತ ನನ್ನ ಮೇಲೆ ಕೇಸ್ ಹಾಕಿ,
ತಯಾರಾಗಿದ್ದೀನಿ. ಕೇಸ್ ನನ್ನ ಮೇಲೆ A1 ಮಾಡಬೇಕಲ್ಲ, ನಾನು ಚಿತಾವಣೆ ಮಾಡಿದರೆ ಈ 500 ದಿನದಿಂದ ನನ್ನ ಹೆಸರೇ ಹಾಕ್ಬಿಟ್ರು. ಹಾಕ್ಸ್ಬೇಕಾಗಿತ್ತು ನಂದೇ ಹೆಸರನ್ನ. ಪಾಪ ಅಮಾಯಕರನ್ನ ಹಾಕೊಂಡವ್ರಲ್ಲ ಹೆಸರನ್ನ, ನನ್ನ ಹೆಸರನ್ನೇ ಹಾಕ್ಸೋರು ಏನು ಅಪಾದನೆ ಮಾಡ್ತಾವ್ರಲ್ಲ, ಕುಮಾರಸ್ವಾಮಿ ಚಿತಾವಣೆ ಅಂತ ಹೇಳಿ. A1 ನನ್ನೇ ಹಾಕಬೇಕಾಗಿತ್ತಾಗಿದ್ದರೆ ಇತ್ತೆಲ್ಲ ನಾನು ನೋಡಿದೆ ಟಿ ವಿನಲ್ಲಿ ಅಪಾದನೆ ಮಾಡ್ತಾಯಿದ್ರು. ನನ್ನ ಹೆಸರನ್ನೇ ಹಾಕ್ಕೊಳ್ಳಿ, ಅಷ್ಟು ಧೈರ್ಯ ಇದ್ದರೆ ಯಾಕೆ ಹಾಕೊಂಡಿಲ್ಲ? ಬರೀ ಟಿ ವಿ ಮುಂದೆ ಪ್ರಚಾರಕ್ಕೆ ಕೇಳ್ಕೊತೀರಾ, ಮಾಧ್ಯಮದ ಮುಂದೆ. ಈಗ ನಿಮ್ಮ ಹತ್ರ ಅಷ್ಟೊಂದು ಸ್ಪೆಸಿಫಿಕ್ ಮಾಹಿತಿ ಇದ್ದರೆ ಕುಮಾರಸ್ವಾಮಿನೇ ಇದಕ್ಕೆಲ್ಲ ಚಿತಾವಣೆ ಮಾಡ್ತಾಯಿದ್ದಾನೆ ಅಂತ ಹೇಳಿ ಯಾತಕ್ಕೆ ನನ್ನ ಹೆಸರು ಬಿಟ್ಟಿದ್ದೀರಿ? ಯಾಕೆ ಹಾಕಿಲ್ಲ?